ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸೊ ಅಲ್ಲಿಂದನೇ ಅದು ಒಂದು ಜರ್ನಿಗೆ ನಿಮ್ಮ ಬರವಣಿಗೆ ನಿಮ್ಮ ಬರವಣಿಗೆಯಲ್ಲಿ ನಾನು ಯಾವತ್ತೂ ಏನೂ ಬರ್ದಿಲ್ಲ. ಅದು ಡೈರೆಕ್ಟರ್ ಅಂದಾಗ ನೀವು 4 ಗೀಚ್ಲೇಬೇಕಲ್ಲ ಸರ್. ಸ್ಕ್ರಿಪ್ಟ್ ಬರೆಯೋದು ಬಿಟ್ಟು ಬೇರೆ ಏನೂ ಬರ್ದಿಲ್ಲ. ಸರ್ 27 ವರ್ಷಕ್ಕೆ ಡೈರೆಕ್ಟರ್ ಆಗ್ತೀರ ನೀವು. ಸೊ ಆ ಥಾಟು ಬಂದಿದ್ದು ಹೆಂಗೆ ಸರ್? ಅದನ್ನ ನೆನ್ಪು ಮಾಡ್ಕೊಳ್ಳೋದಾದ್ರೆ ನಾನು ಶಾಸ್ತ್ರೀಯವಾಗಿ ಸಿನಿಮಾವನ್ನು ಕಲ್ತವನು. ಪುಣೆ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ನಲ್ಲಿ ಸೇರಿಕೊಂಡೆ ಓದಿದೆ. ಅಲ್ಲಿ 3 ವರ್ಷ ನನಗೆ ಸಿನಿಮಾ ನೋಡೋದು ಹೇಗೆ, ಮಾಡೋದು ಹೇಗೆ ಅಂಡ್ ವಿಶ್ವದ ಶ್ರೇಷ್ಠ ಸಿನಿಮಾಗಳನ್ನು ನೋಡಿ, ಭಾರತದ ಶ್ರೇಷ್ಠ ಸಿನಿಮಾಗಳನ್ನು ನೋಡಿ ಅವು ಯಾಕೆ ಶ್ರೇಷ್ಠ ಅನ್ನೋದು ಒಂಥರ ಮನನ ಮಾಡ್ತಾ ಇದ್ರಲ್ಲ, ಅದು ಒಂದು ರೀತಿಯಲ್ಲಿ ನಮ್ಮ ವ್ಯಕ್ತಿತ್ವ ಒಳಗೆ ಸೇರಿ ಹೋಗುತ್ತೆ ಅಂತ ಕಾಣುತ್ತೆ. ನನಗೆ ಮುಂಚೆನೇ ಹೇಳಿದಾಗ ನಮ್ಮ ಊರಲ್ಲಿ ಥಿಯೇಟ್ರ್ ಇರಲಿಲ್ಲ, ಅದರಿಂದ ನಾನು ಪುಣೆಯ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸೇರೋರಿಗೆ ನಾನು ಸಿನಿಮಾವನ್ನೇ ನೋಡಿದವನಲ್ಲ. ಅಬ್ಬಬ್ಬ ಅಂತಂದ್ರೆ ಒಂದು 20 ಸಿನಿಮಾ ನೋಡ್ತಾಯಿದ್ದೆ. ನಮ್ಮ ಹಳ್ಳಿನಲ್ಲಿ ಬರ್ತಾ ಇದ್ದಿದ್ದಲ್ಲ ಯಾವ ಥರ ಸಿನಿಮಾ ಅಂತಂದರೆ ಬರೀ ಮೈಥಾಲಜಿಕಲ್, ಬೇರೆ ಥರ ಸಿನಿಮಾಲ್ಲಿ ಬಂದು ನೋಡ್ತಾನೂ ಇರಲಿಲ್ಲ ಜನ. ಹಾಗಾಗಿ ಮೈಥಾಲಜಿಕಲ್ ಅಂತಂದರೆ ಯಾವ ಮೈಥಾಲಜಿಕಲ್ಲು, ಕನ್ನಡದಲ್ಲಿ ಅವಾಗ ಆಗ್ತಿದ್ದು ಮೈಥಾಲಜಿಕಲ್ ಯಾವುದು ಅಂದರೆ ತೆಲುಗಿನಿಂದ ಡಬ್ಬಾಗಿ ಬಂದ ಸಿನಿಮಾಗಳು. ಹಾಗಾಗಿ ನನಗೆ ಬಾಲ್ಯದಲ್ಲಿ ರಾಜ್ಕುಮಾರ್ ಅವ್ರಿಗಿಂತ NTR ಹೆಚ್ಚು ಪರಿಚಯ ಆಗಿತ್ತು. ಯಾಕಂದರೆ ಬರೀ ಆ ಥರದ ಸಿನಿಮಾಗಳನ್ನೇನು. ಆನಂತರ ನನಗೆ ಇನ್ನೂ ರಾಜ್ಕುಮಾರ್ ಅವರ ಅರ್ಲಿ ಮೈಥಾಲಜಿಕಲ್ ಇದ್ದೀರಿ ಯಾವುದೂ ನಮಗೆ ನೋಡೋಕ್ಕೆ ನನಗೆ ಅವಕಾಶವೂ ಸಿಕ್ಕಿಲ್ಲ, ಈಗ ಅವಕಾಶವೂ ಇಲ್ಲ. ಹಾಗೆ ರಾಜ್ಕುಮಾರ್ ಅವರ ಮೊದಲ ಒಳ್ಳೆಯ ಸಿನಿಮಾ ನೋಡಿದ್ದೆ ಭಕ್ತ ಕನಕದಾಸ ನಮ್ಮೂರಲ್ಲಿ. ಅಲ್ಲಿವರೆಗೆ ಬೇರೆ ಎಲ್ಲ ಬೆಟ್ಟದ ಕಳ್ಳ ಈ ಥರದ MGR ಸಿನಿಮಾಗಳು ಅಥವಾ ಈ ಥರ ರಾಮಕೃಷ್ಣ NTR ಅವ್ರನ್ನ ಕೃಷ್ಣನ ವೇಷದಲ್ಲಿ ನೋಡಿ. ಸೊ ಅದು ನನಗೆ ಈ ಥರ ಸ್ವಲ್ಪ ಗಂಭೀರವಾದ ಸಾಹಿತ್ಯವನ್ನು ಓದಿಸಿ ಏನನ್ನು ನಿರೀಕ್ಷೆ ಮಾಡಬೇಕು ಅಂತ ಗೊತ್ತಿದ್ದಾಗ ಈ ಥರ ಸಿನಿಮಾಗಳು ಹೆಚ್ಚು ರುಚಿಸ್ತಾ ಇರಲಿಲ್ಲ. ಯಾಕಂತಂದ್ರೆ ಆ ಮೈಥಾಲಜಿಕಲ್ ಕಥೆಗಳಿದೆಯಲ್ಲ ಅದಕ್ಕಿಂತ ಚೆನ್ನಾಗಿ ರಂಜನೀಯವಾಗಿ ನಾವು ಯಕ್ಷಗಾನದಲ್ಲಿ ಹೇಳ್ತಿದ್ವಿ. ಹಾಗೆ ನನಗೆ ಯಕ್ಷಗಾನ ಹೆಚ್ಚು ಇಷ್ಟ ಆಗ್ತಿತ್ತೆ ಹೊರತು ಈ ಸಿನಿಮಾಗಳು ಅದು ಎಷ್ಟೇ ಇದಿರಬಹುದು, ಏನು ಹೇಳಿ, ಅದ್ಭುತವಾದ ದೃಶ್ಯಗಳು ಇರ್ಬೋದು, ನಮಗೆ ಯಕ್ಷಗಾನನೇ ಹೆಚ್ಚು.